ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಜೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ಇವತ್ತು ಬುಜ್ಜಿ ಬೇಬಿ ನೇಮಿಂಗ್ ಸೆರೆಮನಿ ಇದೆ. ಸೊ ಹಾಗಾಗಿ ನಾನು ಕೂಡ ರೆಡಿ ಆಗಿದ್ದೀನಿ. ನನಗೊಂದು ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಏನು ನೇಮ್ ಇರ್ಬೋದು, ಎ ಲೆಟರಿಂದ ಅಂತ ಹೇಳ್ಬಿಟ್ಟು ಈ ವಿಡಿಯೋ ನೋಡ್ತಾ ಇದ್ದರೆ ಗೆಸ್ ಮಾಡಿ ನನಗೆ ಕಮೆಂಟ್ ಮಾಡಿ. ನೋಡೋಣ ಎಷ್ಟು ಜನ ಕರೆಕ್ಟಾಗಿ ನೇಮ್ ಗೆಸ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ, ಬೆಳಗ್ಗೆಯಿಂದ ಏನೇನಾಯಿತು, ನೇಮಿಂಗ್ ಸೆರೆಮನಿ ಎಲ್ಲ ಹೇಗೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಬೆಳಗ್ಗೆ 7 ಗಂಟೆ 7:15 ಆಗಿತ್ತು. ಇವಾಗ ಮನೇಲೆಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಕೂಡ ರೆಡಿಯಾಗಿ ಬಂದಿದ್ದೀನಿ. ಇಲ್ಲಿ ಆರತಿ ಎಲ್ಲ ಎತ್ಕೊಂಡು ಹೋಗೋಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಆರತಿ ಎತ್ಕೊಂಡು ಹೋಗಬೇಕು. ನಮ್ಮ ಕಡೆ ನಾವು ಗಂಗಮ್ಮನ ಪೂಜೆ ಮಾಡೋದ್ರಿಂದ ದೇವಸ್ಥಾನಕ್ಕೆ ಹೋಗೋದು, ಬಾಯ್ಕೊಂಡ ಹೋಗೋದು ತುಂಬ ದೂರ ಇದೆ. ಹಸ್ಬೆಂಡು ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ತೀರ್ಥ ಮತ್ತು ಕುಂಕುಮ ಎಲ್ಲ ತೊಗೊಂಡು ಬಂದಿದ್ರು. ಅದನ್ನು ಇಟ್ಕೊಂಡು ನಾವು ಇವಾಗ ಮನೆ ಹತ್ರನೇ ಪೂಜೆ ಎಲ್ಲ ಮಾಡ್ತೀವಿ. ಮನೇಲಿ ಪೂಜೆ ಎಲ್ಲ ಮಾಡಿಬಿಟ್ಟು ಇವಾಗ ಆರತಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ದೂರ ಇರೋದ್ರಿಂದ ಮನೆಯವ್ರನ್ನೆಲ್ಲ ಹೋಗೋಕ್ಕಾಗಲ್ಲ. ಹಾಗಾಗಿ ಮನೆ ದೇವ್ರನ್ನ ನೆನೆಸ್ಕೊಂಡು ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ಇವಾಗ ಮನೆ ಹತ್ರನೇ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ನಾವು ಪ್ರತಿ ಸಲ ನಾಮಕರಣ ಮಾಡ್ಬೇಕಾದ್ರೆ ಹೀಗೆ ಮಾಡೋದು. ಮನೆ ಹತ್ರನೇ ಈ ಥರ ಒಂದು ಚಪ್ರ ಎಲ್ಲ ಹಾಕ್ಬಿಟ್ಟು ಅಲ್ಲೇ ದೇವ್ರನ್ನೆಲ್ಲ ಕೂರಿಸಿ ಅಲ್ಲೇ ಪೂಜೆ ಎಲ್ಲ ಮಾಡ್ತೀವಿ, ಆರತಿ ಎಲ್ಲ ಬೆಳಗ್ಬಿಟ್ಟು. ನಿಮ್ಮ ಕಡೆ ಎಲ್ಲ ಹೇಗೆ ಮಾಡ್ತೀರಾ ನೀವು ಅಂತ ನನಗೆ ಕಮೆಂಟ್ ಮಾಡಿ. ನಾವು ಚಿರುಗುನು ಹೀಗೆ ಮಾಡಿದ್ದು. ಎಲ್ಲರೂ ನೈಟೇ ಸ್ವಲ್ಪ ಜನ ನೆಂಟರೆಲ್ಲ ಬಂದಿದ್ರಲ್ಲ, ಎಲ್ಲರೂ ಇದ್ದರು, ಎಲ್ಲರೂ ಪೂಜೆಗೆ ಕೂಡ ಬಂದಿದ್ದರು. ನಾನು ಇವಾಗೆಲ್ಲ ತೊಗೊಂಡು ಬಂದು ಇಲ್ಲಿ ಪೂಜೆ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ಮರಿ ಕೂಡ ಕಡಿತೀವಿ ನಾವು. ಮರಿ ಎಲ್ಲ ಕಡಿದ್ಬಿಟ್ಟು ನಾನ್ ವೆಜ್ ಊಟ, ಮಧ್ಯಾಹ್ನಕ್ಕೆಲ್ಲ ನಾನ್ ವೆಜ್ ಊಟ. ಬೆಳಗ್ಗೆ ಏನಾದರೂ ಸ್ವೀಟು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಏನಾದರೂ ಐಟಮ್ಸ್ ಎಲ್ಲ ಮಾಡಿರ್ತೀವಿ. ಇವತ್ತು ಅಕ್ಕಿ ಪಾಯಸ ಮತ್ತು ಚಿತ್ರಾನ್ನ ಮಾಡಿಸಿದ್ವಿ ಮಾರ್ನಿಂಗಿಗೆ, ಅಂದರೆ ಬಂದಿರೋ ನೆಂಟರುಗಳಿಗೆ. ಆಲ್ಮೋಸ್ಟ್ ಎಲ್ಲರಿಗೂ ಮಧ್ಯಾಹ್ನಕ್ಕೆ ಹೇಳಿದ್ದು. ಆಲ್ಮೋಸ್ಟ್ ಎಲ್ಲರೂ 11:30 12 ಬರ್ತಾರಲ್ಲ, ಹಾಗಾಗಿ ಇವಾಗ ಇರೋರಿಗೆ ಮಾತ್ರ ಹಂಗೆ ಮಾಡಿಸಿದ್ವಿ. ಇವಾಗ ದೇವರೆಲ್ಲ ಕೂರಿಸ್ಬಿಟ್ಟು ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ಇದು ಮನೆ ಹತ್ರನೇ ನೋಡಿ, ಅಲ್ಲಿ ಎದುರುಗಡೆ ನಾವು ಶಾಮಿಯಾನ ಹಾಕ್ಸಿದ್ವಿ. ಹಳ್ಳಿ ಅಂದಮೇಲೆ ಈ ಥರ ರಾಗಿ ಹೊಲದ ಗದ್ದೆ ಎಲ್ಲ ಇರುತ್ತೆ. ಆರಾಮಾಗಿ ಪೂಜೆ ಎಲ್ಲ ಮಾಡಿಸ್ಕೋಬೋದು. ಅದೇ ನಮ್ಮ ಮನೆ. ಇವಾಗ ಪೂಜೆ ಎಲ್ಲ ಮಾಡಿದಾಯಿತು. ಮರಿ ಎಲ್ಲ ತೊಗೊಂಡು ಬಂದಿದ್ವಿ. ಮರಿ ಅಂದರೆ ನಮ್ಮ ಮನೇಲೇ ಇರೋದು, ಸಾಕಿರೋದನ್ನೇ. ಸ್ವಲ್ಪ ಬೇಜಾರಾಗ್ತಾ ಇತ್ತು ಸಾಕಿರೋ ಮರಿ ಕಡಿಯೋಕ್ಕೆ. ಬಟ್ ದೇವರಿಗೆ ಅಂತ ಅಂದ್ಕೊಂಡ್ಮೇಲೆ ಅದನ್ನೆಲ್ಲ ಮಾಡಲೇಬೇಕಲ್ವಾ, ಹಾಗಾಗಿ. ಆ್ಯಂಡ್ ಪಾಪುನ ಅಮ್ಮ ಕೈಯಲ್ಲಿ ಕೊಟ್ಟಿದ್ದೆ. ಅಮ್ಮ ಕೂಡ ಬಂದಿದ್ರಲ್ಲ, ಅವ್ರ ಪಾಡಿಗೆ ಅವ್ರ ಪಾಪನ ನೋಡ್ಕೊತಾ ಇದ್ರು. ಚಿರುನಂತೂ ಹಿಡಿಯೋಕ್ಕೆ ಆಗ್ತಾ ಇದ್ದಿಲ್ಲ, ಬಿಕಾಸ್ ಅವ್ನು ನಮ್ಮ ಎಷ್ಟೇ ಹೇಳಿದ್ರು ಅವ್ನು ನಮ್ಮ ಹತ್ರ ಬರ್ತಾ ಇದ್ದಿದ್ದಿಲ್ಲ. ಇನ್ನೂ ಸ್ನಾನ ಮಾಡಿಲ್ಲ, ರೆಡಿ ಆಗಿಲ್ಲ, ಪೂಜೆ ಮಾಡೋಕ್ಕಂತೂ ಬಂದೇ ಇದ್ದಿದ್ದಿಲ್ಲ. ಎಷ್ಟೊಂದು ಜನ ನೆಂಟರುಗಳೆಲ್ಲ ಬಂದ್ಬಿಟ್ಟಿದ್ದಾರಲ್ಲ, ಮಕ್ಕಳೆಲ್ಲ ಬಂದ್ಬಿಟ್ರೆ ಅವನ್ನ ಹಿಡಿಯೋಕ್ಕೆ ಆಗಲ್ಲ. ಅವ್ರ ಪಾಡಿಗೆ ಅವನ ಜೊತೆ ಆಟ ಆಡ್ಕೊಂಡು ಇದ್ಬಿಡ್ತಾನೆ. ಅಂಗಡಿಗೆ ಹೋಗೋದು, ತಿಂಡಿ ತೊಗೊಂಡು ಬರೋದು, ತಿನ್ಕೊಂಡು ಓಡಾಡ್ಕೊಂಡು ಇರ್ಬೋದು. ನೀವೇ ನೋಡ್ತಾ ಇರ್ಬೋದು, ಮಕ್ಕಳೆಲ್ಲ ಇರೋದಕ್ಕೆ ಅವ್ನ ಪಾಡಿಗೆ ಅವ್ನು ಆಟ ಆಡ್ಕೊಂಡು ಇದ್ಬಿಟ್ಟಿದ್ದಾನೆ. ನಮ್ಮ ಕೈಗೆ ಸಿಕ್ಕಿಲ್ಲ. ಸೊ ನಾವು ಬೇಗ ಬೇಗ ಫಂಕ್ಷನ್ಗೆ ಅಂದರೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತಲ್ಲ, ಅದಕ್ಕೆ ಅವನ ಕಡೆ ಜಾಸ್ತಿ ಗಮನನೂ ಕೊಟ್ಟಿಲ್ಲ. ಇವಾಗ ಪೂಜೆ ಎಲ್ಲ ಮಾಡಿಬಿಟ್ಟು ಮರಿ ಕೂಡ ತೊಗೊಂಡು ಬಂದರು. ಅದಕ್ಕೂ ತೀರ್ಥ ಎಲ್ಲ ತೊಗೊಂಡು ಬಂದಿದ್ರಲ್ಲ ದೇವಸ್ಥಾನದಿಂದ, ಅದನ್ನೆಲ್ಲ ಹಾಕ್ಬಿಟ್ಟು ಪೂಜೆ ಎಲ್ಲ ಮಾಡಿ, ಅದು ಇವಾಗ ಒದ್ರಬೇಕು, ಅಂದರೆ ಆಶೀರ್ವಾದ ಮಾಡಬೇಕು ಒಪ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಮನಸ್ಸಲ್ಲಿ ಬೇಡ್ಕೊಂಡು, ಮಕ್ಳಿಗೆ ಒಳ್ಳೇದಾದರೆ ಸಾಕಲ್ಲ, ಅದಕ್ಕಿಂತ ಇನ್ನೇನು ಬೇಕು. ಅಪ್ಪ ಅಮ್ಮ ಆಗಿ ಅದನ್ನೇ ಬೇಡ್ಕೊಳ್ಳೋದು. ನಾನಂತೂ ಅದನ್ನೇ ಬೇಡ್ಕೊತಾ ಇದ್ದೆ, ಇಬ್ರಿಗೂ ಆಯುಷ್ ಆರೋಗ್ಯ ಕೊಟ್ಟರೆ ಸಾಕು. ಬಿಕಾಸ್ ಅವರಿಗೆ ಇತ್ತೀಚೆಗೆ ತುಂಬ ಹುಷಾರಿಲ್ದಂಗೆ ಆಗ್ತಾ ಇದೆ, ಹಾಗಾಗಿ. ಸೊ ಎಲ್ಲ ಬೇಡ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅದು ಒಂದು ಕಡೆ ನಿಲ್ತಾನೆ ಇದ್ದಿದ್ದಿಲ್ಲ. ನನಗೆ ಸ್ವಲ್ಪ ಭಯ, ಎಲ್ಲಿ ಗುದ್ಗಿದ್ಬಿಡುತ್ತೋ ಅಂತ. ಫೈನಲ್ ಆಗಿ ನನಗೂ ಆಶೀರ್ವಾದ ಕೊಡ್ತು. ಅದನ್ನ ನೋಡಿ ಫುಲ್ ಖುಷಿಯಾಗಿ ಹೋಗ್ಬಿಡ್ತು ನನಗೆ. ಚಿರು ನೋಡಿ ಅಲ್ಲಿ ಪಾಡಿಗೆ ಅವ್ನು ಓಡಾಡ್ಕೊಂಡಿದ್ದಾನೆ. ಸೊ ಫೈನಲಿ ಎಲ್ಲ ಮುಗೀತು. ಅದನ್ನು ಕೂಡ ಎಲ್ಲ ಹೊಡೆದ್ಬಿಟ್ಟು ಮರಿ ಎಲ್ಲ ಹೊಡೆದ್ರು. ಆಮೇಲೆ ಆರತಿ ಎಲ್ಲ ತೊಗೊಂಡು ಬಂದಿದ್ವಲ್ಲ, ಅದರಲ್ಲಿರೋ ಹೂವೆಲ್ಲ ಅಲ್ಲೇ ಹಾಕ್ಬಿಟ್ಟು ಕೈ ಮುಕ್ಕೊಂಡು, ಇವಾಗ ಮನೆ ಹತ್ರನೇ ಡೆಕೋರೇಷನ್ ಎಲ್ಲ ಮಾಡ್ತಾ ಇದ್ರು ಹಸ್ಬೆಂಡು ಮತ್ತು ಬಂದಿರೋರೆಲ್ಲ ಸೇರಿಕೊಂಡು, ನನ್ನ ತಮ್ಮ ಎಲ್ಲ ಸೇರಿಕೊಂಡು. ಬಿಕಾಸ್ ನಾವು ಹೇಳಿದ್ವಿ ಒಬ್ಬರಿಗೆ ಮಾಡೋಕ್ಕೆ, ಬಟ್ ಅವರು ಲಾಸ್ಟ್ ಮೂಮೆಂಟಲ್ಲಿ ಯಾಕೋ ನಮಗೆ ಅಡ್ಜಸ್ಟ್ ಆಗಿಲ್ಲ, ಸರಿ ಹೋಗಲಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ವಿ. ಪಾಪು ಅಮ್ಮ ಮಲಗಿಸ್ತಾ ಇದ್ರು, ಊಟ ಎಲ್ಲ ಮಾಡಿ ಫೀಡ್ ಮಾಡಿ ಕೊಟ್ಬಿಟ್ಟು ಬಂದು ಇವಾಗ ನಾನು ಕೂಡ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಮೇಕ್ ಓವರ್ ಬೈ ಶಾಲಿನಿ ಅಂತ ಅವ್ರ ಹತ್ರ ನಾನು ಮೇಕಪ್ ಮಾಡಿಸ್ಕೊತಾ ಇದ್ದೀನಿ. ಹಾಗೆ
ಹೇರ್ ಸ್ಟೈಲ್ ಕೂಡ ಮಾಡಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಮಾಡ್ಕೊಡ್ತಾ ಇದ್ರು. ಫೈನಲ್ ಲುಕ್ ನೋಡಿ ನನಗೆ ಫುಲ್ ಖುಷಿಯಾಗೋಯ್ತು. ಅಷ್ಟು ಚೆನ್ನಾಗಿತ್ತು. ತುಂಬ ಓವರ್ ಆಗೂ ಇಲ್ಲದೆ ನನ್ನ ಸ್ಕಿನ್ನಿಗೆ ಹೇಗೆ ಬೇಕೋ ಹಾಗೆ ಮಾಡಿದ್ರು. ಸ್ಯಾರಿ ಡ್ರಾಪಿಂಗು, ಹೇರ್ ಸ್ಟೈಲು, ಮೇಕಪ್ಪು ತುಂಬ ಚೆನ್ನಾಗಿತ್ತು. ಅವ್ರ ಪೇಜ್‌ನೆಲ್ಲ ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೀನಿ ಆ್ಯಂಡ್ ಅಫೋರ್ಡಬಲ್ ಕೂಡ ಅನ್ನಿಸ್ತು ನನಗೆ. ಹಾಗಾಗಿ ಅವ್ರನ್ನೇ ಕರೆಸಿದ್ವಿ. ತುಂಬ ಚೆನ್ನಾಗೇ ಮಾಡಿಕೊಟ್ರು. ಅಷ್ಟರಲ್ಲಿ ಎಲ್ಲ ಕೂಡ ರೆಡಿ ಆಗ್ತಾ ಇತ್ತು. ನಾವು ಕೂಡ ರೆಡಿ ಆಗಿ ಇನ್ನೇನು ಹೊರಡ್ಬೇಕು ಅಷ್ಟೇ. ಫಂಕ್ಷನ್ ಎಲ್ಲ ಇನ್ನೇನು ಸ್ಟಾರ್ಟ್ ಆಗ್ಬಿಡತ್ತೆ. ಫೈನಲ್ ಆಗಿ ನಾನು ಕೂಡ ರೆಡಿಯಾಗಿ ಇವಾಗ ಬಂದೆ. ಇವಾಗ ಬುಜ್ಜಿ ಬೇಬಿ, ನಾನು, ಹಸ್ಬೆಂಡು ಮತ್ತೆ ಚಿರು ಎಲ್ಲಾನು ರೆಡಿಯಾಗಿ ಬಂದ್ವಿ. ಅಷ್ಟರಲ್ಲಿ ತೊಟ್ಲು ಕೂಡ ಎಲ್ಲ ರೆಡಿ ಆಗಿತ್ತು. ಇವಾಗ ನಮ್ಮ ಅಜ್ಜಿ ನಮ್ಮ ನಾದ್ನಿ ಕೈಯಲ್ಲಿ ಪೂಜೆ ಎಲ್ಲ ಮಾಡ್ಸಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಬಿಕಾಸ್ ಅವರು ಯಾರಿಗೂ ಮಾಡಿಲ್ವಲ್ಲ, ಹಾಗಾಗಿ ಅವರು ಹೇಳಿ ಹೇಳಿ ಏನೇನು ಮಾಡಬೇಕು ಅಂತ ಹೇಳಿ ಮಾಡಿಸ್ತಾ ಇದ್ದಾರೆ. ಹಸ್ಬೆಂಡ್ ಮನೆ ಕಡೆ ಈ ಥರ ಎಲ್ಲ ಮಾಡಲ್ಲ. ಬಟ್ ಅಮ್ಮ ಮನೆ ಕಡೆಯಿಂದ ತಟ್ಟೆ ಎಲ್ಲ ತುಂಬೋದ್ರಿಂದ ಅವರು ಏನೇನು ಶಾಸ್ತ್ರ ಮಾಡಬೇಕೋ ಅದನ್ನು ಅಜ್ಜಿ ಎಲ್ಲ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದಾರೆ. ಅಜ್ಜಿ ಸ್ವಲ್ಪ ಜೋರಿದ್ದಾರೆ. ಎಲ್ಲಾನು ಹೇಳಿ ಅವರು ಕರೆಕ್ಟಾಗಿ ಹೇಳ್ದಂಗೆನೆ ಆಗ್ಬಿಡ್ಬೇಕು ಅದೆಲ್ಲ. ಹಾಗಾಗಿ ಎಲ್ಲಾನು ಹೇಳಿ ಹೇಳಿ ಮಾಡಿಸ್ತಾ ಇದ್ದಾರೆ ಇವರು ನಮ್ಮ ನಾದ್ನಿ, ದೊಡ್ಡ ನಾದ್ನಿ. ಸೊ ಪೂಜೆ ಎಲ್ಲ ಮಾಡಕ್ಕೆ ರೆಡಿ ಮಾಡ್ತಾ ಇದ್ರು. ನಾವು ಕೂಡ ಅಲ್ಲೇ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಅವರು ಏನೇನು ಮಾಡ್ತಾರೆ ಎಲ್ಲ ನೋಡೋಣ ಅಂತ. ನಮ್ಮ ಚಿರುಗುನು ಆಲ್ಮೋಸ್ಟ್ ಇದೇ ಥರನೇ ಮಾಡಿದ್ದು. ಎಲ್ಲ ಫಂಕ್ಷನ್‌ಗಳು ಅಷ್ಟೇ ನಾನು ಮನೇಲೇ ಮಾಡೋದು. ಔಟ್ಸೈಡ್ ಎಲ್ಲ ಹೋಗಿ ಆ ಥರದ್ದೆಲ್ಲ ಏನು ಮಾಡಲ್ಲ. ಬಿಕಾಸ್ ಮನೇಲಿ ಮಾಡಿದ್ರೂ ಚೆನ್ನಾಗಿರತ್ತೆ ಎಲ್ಲಗನು. ಆ್ಯಂಡ್ ಇವಾಗ ತೊಟ್ಲಿಗೆಲ್ಲ ಪೂಜೆ ಮಾಡಾದ್ಮೇಲೆ ಒರಳು ಕಲ್ಲುದು ಕಲ್ಲು ಬರುತ್ತಲ್ಲ, ಅದನ್ನು ಕೂಡ ಇಟ್ಬಿಟ್ಟು ಅದಕ್ಕೂ ಕೂಡ ಇಲ್ಲಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಎರಡೂನು. ಫಸ್ಟು ಒರಳು ತೊಟ್ಲೊಳಗೆ ಹಾಕಿ ಆಮೇಲೆ ಮಗುನ ಹಾಕೋದು. ಹಾಗಾಗಿ ಇವಾಗ ಅದಕ್ಕೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ. ಮಾಡಿಬಿಟ್ಟು ಕಾಯಿ ಹೊಡಿ. ಒಂದು ಮಚ್ಚಿನ ಒಂದು ಲೋಟನೂ ಕೊಟ್ಟರೆ ಕಾಯಿ ನೀರು ಇಟ್ಕೊಳಕ್ಕೆ. ಅಕ್ಕ ಬಾಳೆಹಣ್ಣು ಕೊಟ್ಟು ಮುಟ್ಬಿಡಕ್ಕ. ಬಾಳೆಹಣ್ಣು ಕೆಳಗೆ ಹೋಗ್ಬೇಕು. ಇಟ್ಟಿದೀವಲ್ಲ ಮೇಲೆ ಅಲ್ಲೂ ಇಟ್ಟವ್ರೆ. ಕಡ್ಡಿ ಮಾಡಿ ತೊಟ್ಲಿ ಮಾಡಿ ಇದ್ರಲ್ಲೇ ಮಚ್ಚಿಲ್ಲ ಇವ್ರ ಹತ್ರ. ಅದೇನೋ ನಂಗೆ ಗೊತ್ತಿಲ್ಲ. ಅದು ಚುಚ್ಚಲ ಬಾಳೆಹಣ್ಣಿಗೆ ಅದು ಚುಚ್ಚಲ ಕಾಯಿ ಹೊಡಿಯವ್ವ. ಆ ಕಾಯಿ ಹೊಡಿ. ಅದು ತಗೊಳ್ಬಾರ್ದು. ನೀರು ನೀರಾ ನೀನು ನಿಲ್ಸೋದ ಕಾಯ. ಹಿಂಗೆ ಗುಂಡ್ಕಲ್ಲು ಒಂದು 2 ಸತಿ ಎಲ್ಲಿ ಸೋದರತ್ತಿದ್ದೀರ ಅಂದ್ರೆ ನೀನು ಹೋಗಿ ಹಿಂಗ್ ಮಾಡು ಅಷ್ಟೇ. ಹೊಡಿಯವ್ವ ಕಾಯ. ತಡಿಯವ ಸೀರೆ ಬಿಡೋಯ್ತಾ ಇದೆ. ಒಂದು ಪಿನ್ ಮಾಡ್ಕೊಂಡಿದ್ದಾರೆ ಅವರು. ಈ ಸೀರೆಗಳು ಇರೋದೇ ಇಲ್ಲ ಕಡೆ ಮರಗಿಟ್ಟಿದೆ. ಅದಕ್ಕೆ ಬಿಡವ ನೀರು ಅದಕ್ಕೆ ಬಿಟ್ಟು ಈಗ ಕಡಿ ಬೇಡ. ತಟ್ಟೆ ಇದೇನೆ ಕರ್ಕೊಂಡು ಹೋಗೋದಿಲ್ವಾ?
ಇವಾಗ ಶಾಸ್ತ್ರ ಏನೇನಿತ್ತು ಅದನ್ನೆಲ್ಲ ಮುಗೀತು. ಆಮೇಲೆ ಇವಾಗ ಒಳಕಲ್ನ ಇಟ್ಟಿದ್ವಲ್ಲ, ಅದನ್ನು ಕೂಡ 3 ಸಲಿ ತೊಟ್ಲು ಒಳಗಡೆನೆ ಹಾಕ್ಬೇಕಾಗಿತ್ತು. ಸೋದರತ್ತೆ ಫಸ್ಟು ಮಗು ಹಾಕೋಕ್ಕಿಂತ ಮುಂಚೆ ಅದನ್ನ ಹಾಕಿ ಅದನ್ನು ಒಂದು ಶಾಸ್ತ್ರ. ಅದೆಲ್ಲ ಆದ್ಮೇಲೆ ಸೋದ್ರ ಮಾವ ನನ್ನ ತಮ್ಮ ಬಂದ. ಅವನ ಕೈಲಿ ಹೆಸರು ಕೂಗಿಸ್ಬೇಕಾಗಿತ್ತು. ಬುಜ್ಜಿ ಬೇಬಿ ಅಂತೂ ಅಳ್ತಾನೇ ಇದ್ರು ಸಿಕ್ಕಾಪಟ್ಟೆ. ಬೇಗ ಬೇಗ ಕೂಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಹೆಸರು ಕೂಗ್ದ. ಅದಾದ್ಮೇಲೆ ನಮ್ಮ ನಾದ್ನಿಯವರು ತೊಟ್ಲಲ್ಲಿ ಹಾಕಿದ್ರು ಮಗುನ. ತುಂಬಾ ಅಳ್ತಾ ಇದ್ದ. ನನ್ಗಂತೂ ಬೇಜಾರಾಗೋಗ್ಬಿಡ್ತು. ಮೊದ್ಲೇ ಫೋಟೋಗ್ರಾಫರ್ ಬೇರೆ ಬಂದಿದ್ದಿಲ್ಲ. ಲಾಸ್ಟ್ ಮೊಮೆಂಟಲ್ಲಿ ಅವರು ಕೈ ಕೊಟ್ಬಿಟ್ರು. ಆ ಬೇಜಾರಲ್ಲಿ ನಾನಿದ್ದೆ. ಅದರಲ್ಲಿ ಬುಜ್ಜಿ ಬೇಬಿ ಬೇರೆ ತುಂಬಾ ಅಳ್ತಾ ಇದ್ದ. ಆಮೇಲೆ ತೊಟ್ಲಲ್ಲಿ ಹಾಕಿ ಸ್ವಲ್ಪ ಹೊತ್ತು ಆಡಿಸಿ ಆಮೇಲೆ ಬಿಟ್ಬಿಟ್ವಿ ಅಷ್ಟೇ. ಇವಾಗ ತೊಟ್ಲು ಶಾಸ್ತ್ರ ಮಾಡಿದ್ರಲ್ಲ ನಮ್ಮ ನಾದ್ನಿ, ಅವರಿಗೆ ನಾನು ಮಡ್ಲಕ್ಕಿ ಕೊಡಬೇಕಾಗಿತ್ತು. ಹಾಗಾಗಿ ಇವಾಗ ಅದನ್ನ ಮಾಡ್ತಾ ಇದ್ದೀನಿ. ಅವರಿಗೆ ಅರಶಿನ ಕುಂಕುಮ ಕೊಡಬೇಕು ಆ್ಯಂಡ್ ಅವ್ರಿಗೆ ಏನಾದರೂ ಕಾಣಿಕೆ ಥರ ಕೊಡಬೇಕಾಗಿತ್ತು. ನಾನು ಸ್ಯಾರಿ ತೊಗೊಂಡು ಬಂದಿದ್ದೆ, ಅದನ್ನು ಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ಲುಕ್ ಹೇಗಿದೆ ಅಂತ ಹೇಳಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇಷ್ಟೆಲ್ಲ ಮಾಡಿದ್ಮೇಲೆ ನನಗೆ ಫೋಟೋಸು ಹಿಡ್ದಿಲ್ಲ ಅನ್ನೋದೊಂದು ಬೇಜಾರು. ಅವ್ರು ಲಾಸ್ಟ್ ಮೂಮೆಂಟಲ್ಲಿ ಈ ಥರ ಮಾಡ್ತಾರೆ ಅಂತಲೇ ನನಗೆ ಅಂದ್ಕೊಂಡಿದ್ದಿಲ್ಲ. ಬಟ್ ಯಾರೇ ಆದರೂ ಅಷ್ಟೇ, ಅಟ್ಲೀಸ್ಟ್ ಬರಲ್ಲ ಅಂತ ಅಂದರೆ ಮುಂಚೆನೇ ಹೇಳ್ಬಿಡ್ಬೇಕಾಗಿತ್ತು ಅವರು. ಬರ್ತೀನಿ ಅಂತ ಹೇಳ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಅವರು ಬಂದೇ ಇಲ್ಲ. ಅದೇ ಬೇಜಾರಾಗೋಯ್ತು ನನಗೆ. ಆ್ಯಂಡ್ ಇಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಮೊಬೈಲಲ್ಲೇ ಎಷ್ಟಾಗುತ್ತೋ ಅಷ್ಟು ಫೋಟೋಸ್ ಎಲ್ಲ ಇಟ್ಕೊಂಡ್ವಿ ನಾವು. ಬಟ್ ಏನೇ ಆದ್ರೂ ಫೋಟೋಗ್ರಾಫರ್ ಹಿಡಿಯೋದು ಅದೇ ಒಂಥರ ಚಂದ ಅಲ್ಲ. ಆ್ಯಂಡ್ ಇಲ್ಲಿ ನೋಡಿ ಚಿರು ಕೂಡ ರೆಡಿಯಾಗಿ ಬಂದ. ಇವಾಗಲೇ ಅವ್ನು ನಮಗೆ ಕೈಗೆ ಸಿಕ್ಕಿರೋದು. ಬೆಳಗ್ಗೆಯಿಂದ ಸುಮ್ಮನೆ ಓಡಾಡ್ತಾನೆ ಇದ್ದಾನೆ. ಅವ್ನು ನಮ್ಮ ಕೈಗೆ ಸಿಕ್ಕೇ ಇಲ್ಲ ಅವನು. ಇವಾಗ ಮಡ್ಲಕ್ಕಿ ಎಲ್ಲ ತುಂಬಿಟ್ಟು ಆ್ಯಂಡ್ ನೇಮ್ ರಿವೀಲಿಂಗ್ ಎಲ್ಲ ಮಾಡಬೇಕು ಇನ್ನು. ಫಸ್ಟು ಮಡ್ಲಕ್ಕಿ ಎಲ್ಲ ತುಂಬಿಡೋಣ ಅಂದ. ಅಮ್ಮ ಮನೆ ತವ್ರ ಮನೆ ಶಾಸ್ತ್ರ ಎಲ್ಲ ಫಸ್ಟು ಮುಗಿಸ್ಕೊಂಬಿಡ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಆ ಕೆಲಸನ ಮಾಡ್ತಾ ಇದ್ದೀವಿ. ಫೈನಲಿ ನಮ್ಮ ನಾದ್ನಿಗೆ, ಇವರು ದೊಡ್ಡ ನಾದಿ, ಇನ್ನೊಬ್ರು ಕೂಡ ಇದ್ದಾರೆ. ಫಸ್ಟ್ ಇವರಿಗೆ ನಾವು ಮಡ್ಲಕ್ಕಿ ಎಲ್ಲ ತುಂಬಿದ್ಮೇಲೆ ಇವಾಗ ನಮಗೆ ಕೂರಿಸಿದ್ದಾರೆ. ಅಂದರೆ ಗಂಡ ಹೆಂಡ್ತಿ ನಾವು ಮಕ್ಕಳೆಲ್ಲ ಕುತ್ಕೊಂಡಿದ್ದೀವಿ. ಇವಾಗ ತವ್ರ ಮನೆ ಕಡೆಯಿಂದ ನನಗೆ ಮಡ್ಲಕ್ಕಿ ತುಂಬ್ತಾ ಇದ್ದಾರೆ. ಮಡ್ಲಕ್ಕಿ ತುಂಬ್ತಾ ಇರೋದು ನಮ್ಮ ಅತ್ತೆ. ನಮ್ಮ ಅಜ್ಜಿಗೆ ಪ್ರತಿಯೊಂದೂ ಅಷ್ಟೇ, ಶಾಸ್ತ್ರ ಅಂದಮೇಲೆ ಪ್ರತಿಯೊಂದೂ ಅದು ಹೇಗಿರುತ್ತೋ ಹಾಗೇ ಆಗಬೇಕು. ಸ್ವಲ್ಪ ಆಚೆ ಈಚೆ ಆದ್ರೂ ಅವರು ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಹಾಗಾಗಿ ಎಲ್ಲನೂ ಅಷ್ಟೇ, ನಮ್ಮ ಮನೆಗೆ ಬಂದರೂ ಅಷ್ಟೇ, ಅವ್ರ ಮನೇಲಿ ಏನೇ ಫಂಕ್ಷನ್ ಇದ್ರೂ ಅಷ್ಟೇ, ಪ್ರತಿಯೊಂದೂ ಮುಂದೆ ನಿಂತ್ಕೊಂಡು ಮಾಡ್ತಾರೆ. ಅಜ್ಜಿ ಅಂದ್ರೇ ಹಾಗೆ ಅಲ್ವಾ. ನನ್ನ 2 ಮಕ್ಕಳ ನಾಮಕರಣನೂ ಅಷ್ಟೇ ಅವರೇ ಮುಂದೆ ನಿಂತು ಎಲ್ಲನೂ ಮಾಡಿಸಿದ್ದು. ಅದೊಂಥರ ಖುಷಿ ಇದೆ ನನಗೆ. ನಮ್ಮ ನಾಮಕರಣ ಮಾಡೋದು ಅದೊಂಥರ. ಬಟ್ ನಮ್ಮ ಮಕ್ಕಳಿಗೆ ನಮ್ಮ ಅಜ್ಜಿ ಬಂದು ನಾಮಕರಣ ಮಾಡೋದು ಅಂದರೆ ಮುಂದೆ ನಿಂತು ಪ್ರತಿಯೊಂದನ್ನು ಹೇಳಿ ಮಾಡಿಸೋದು ಅದೊಂಥರ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಖುಷಿ ಆಗುತ್ತೆ. ಇವಾಗ ನನಗೆ ಅಮ್ಮ ಮನೆ ಕಡೆಯಿಂದ ಎಲ್ಲರಿಗೂ ಬಟ್ಟೆ ತೊಗೊಂಡು ಬಂದಿದ್ರು. ನನಗೆ, ನಮ್ಮ ಹಸ್ಬೆಂಡ್ಗೆ, ನಮ್ಮ ಮಕ್ಕಳಿಗೆ ಎಲ್ಲರಿಗೂ. ಹಾಗಾಗಿ ಅದನ್ನು ಇವಾಗ ಇಲ್ಲಿ ಕೊಡ್ತಾ ಇದ್ದಾರೆ. ಫಸ್ಟು ನನಗೆ ಸ್ಯಾರಿ ಕೊಟ್ಟಿದ್ರು. ಆಲ್ರೆಡಿ ನನಗೆ ಅಮ್ಮ ಕೊಟ್ಬಿಟ್ಟಿದ್ರು. ನಾನು ಸ್ಟಿಚಿಂಗ್ ಕೂಡ ಮಾಡಿಸ್ಬಿಟ್ಟಿದ್ದೀನಿ. ನೋಡೋಣ ಮನ್ಸು ಬದಲಾಯಿದ್ರೆ ಅದನ್ನು ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಮಾಡಿಸಿದ್ದೆ. ಆ್ಯಂಡ್ ನಮ್ಮ ಹಸ್ಬೆಂಡಿಗೂ ಕೊಟ್ಟರು. ಅದು ನಮ್ಮ ಚಿರುದು. ಅವನು ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ಅವನು ಕರೆದ್ಬಿಟ್ಟು ಅವನಿಗೇನೆ ಕೊಡೋಕ್ಕೆ ಕರಿತಾ ಇದ್ರು. ನಮ್ಮ ಹಸ್ಬೆಂಡ್ ರೇಗಿಸ್ತಾ ಇದ್ರು, ಪಂಜೆ ಎಲ್ಲ ಸರಿಯಾಗಿ ಹಾಕ್ಕೊಳ್ಳೋ ಅಂತ ಹೇಳ್ಬಿಟ್ಟು. ದೊಡ್ಡ ಮನುಷ್ಯ ಅಲ್ವಾ, ಇವಾಗ ಎಲ್ಲನೂ ಅವನ ಕೈಯಲ್ಲೇ ಕೊಡಬೇಕು. ಇಲ್ಲಾಂದರೆ ಕೇಳ್ತಾನೆ, ಮಮ್ಮಿ ನಿನಗೆ ಮಾತ್ರ, ಡಾಡಾಗೆ ಮಾತ್ರ ಕೊಟ್ಟರು, ನನಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಎಲ್ಲರೂ ಹಾಗೆ ಇದ್ವಲ್ಲ, ಅವ್ರಿಗೂ ಕೊಡಿಸ್ಬಿಟ್ವಿ. ಆ್ಯಂಡ್ ಅಲ್ಲೇ ಕೂತಿರ್ಬೇಕಾರೆ ಇವರು ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ದೊಡ್ಡಮ್ಮ, ಅವರು ಕೂಡ ಹಾಗೆ ಅವ್ರ ಕಡೆಯಿಂದ ಏನೇನು ತೊಗೊಂಡು ಬಂದಿದ್ದಾರೆ ಅದನ್ನು ಕೂಡ ಕೊಡ್ತಾ ಇದ್ರು. ನಾವು ರೇಗಿಸ್ತಾ ಇದ್ವಿ, ವಿಡಿಯೋ ಮಾಡ್ತಾ ಇದ್ದೀವಿ, ಕ್ಲೀನಾಗಿ ಬರಬೇಕು, ಸ್ವಲ್ಪ ಮಖ ತೋರಿಸಿ ಅಂತ ಹೇಳ್ಬಿಟ್ಟು. ಅವರು ಅದಕ್ಕೇ ಹಾಗೆ ನಿಂತ್ಕೊಂಡ್ಬಿಟ್ಟಿದ್ರು. ಅದು ಅವರು ಈ ಸಲ ಚಿರುಗೂ ತೊಗೊಂಡು ಬಂದಿದ್ರು ಆ್ಯಂಡ್ ಬುಜ್ಜಿ ಬೇಬಿಗೂ ಬಟ್ಟೆ ತೊಗೊಂಡು ಬಂದಿದ್ರು. ಇಬ್ಬರಿಗೂ ಕೊಟ್ಟರು. ಬುಜ್ಜಿ ಬೇಬಿ ಅಂತೂ ಯಾರ ಹತ್ರನೂ ಇರ್ತಿದ್ದಿಲ್ಲ. ಬಂದವರೆಲ್ಲ ನಮ್ಮನ್ನು ಮಾತ್ರ ನೋಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಬುಜ್ಜಿ ಬೇಬಿನ ಯಾರೂ ನೋಡ್ತಾ ಇದ್ದಿಲ್ಲ. ಬಿಕಾಸ್ ಅವನು ತುಂಬ ಅಳ್ತಾನೇ ಇದ್ದ. ಅವನ್ನ ಇಲ್ಲ ಮಲಗಿಸ್ಬಿಡ್ತಿದ್ವಿ, ಇಲ್ಲಾಂದರೆ ಯಾರಾದರೂ ಒಬ್ರು ಎತ್ಕೊಂಡು ಸ್ವಲ್ಪ ಯಾರು ಜನ ಇಲ್ಲದೆ ಇರೋ ಜಾಗದಲ್ಲಿ ಓಡಾಡ್ತಾ ಇದ್ವಿ. ಯಾವಾಗಲೂ ನಾವು 4 ಜನನೇ ನೋಡಿ ಈ ಸಲ ತುಂಬ ಜನನ ನೋಡಿ ಅವನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ನನಗೆ ಬೇಜಾರಾಗೋಯ್ತು. ಮಕ್ಕಳಂದ್ರೆ ಹಾಗೆ ಅಲ್ವಾ, ಏನಾದರೂ ಫಂಕ್ಷನ್ ಬಂದರೆ ಸಾಕು ಈ ಥರ ಅಳ್ತಾನೇ ಇರ್ತಾರೆ. ಸೊ ಫೈನಲ್ ಆಗಿ ಎಲ್ಲ ಮುಗಿಸಿ ಇವಾಗ ಎಲ್ಲರ ಹತ್ರನೂ ದೊಡ್ಡ ಆಶೀರ್ವಾದ ತೊಗೊತಾ ಇದ್ದೀವಿ. ಆ್ಯಂಡ್ ಇವರು ನಮ್ಮ ಅಜ್ಜಿ, ಅಂದರೆ ನಮ್ಮ ಅಮ್ಮ ಇದ್ದಾರಲ್ಲ ಅವರಮ್ಮ. ಫೈನಲ್ ಆಗಿ ಮುಗೀತು ಎಲ್ಲಾನು. ಆ್ಯಂಡ್ ಹೇಳ್ತಾ ಇದ್ವಿ ಇಲ್ಲ ಅಲ್ಲಿಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಇವಾಗ ಆರತಿ ಎತ್ತಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸುಮ್ಮನೆ ತೊಳಸಿದ್ರೆ ಆಯ್ತು. ಅದೇನು ದೊಡ್ಡ ಈ ಕಡೆ ಬಂದಾಗೆ
ಅದ್ಯಾವ ಯಾರೋ ಒಬ್ರು ಬಂದು ಯಾರು ಹಾಕ್ತೀರಾ? 1000 ಒಂದು ಹಾಕಿ 5 ಜನಕ್ಕೂ ಇಲ್ಲ ಇನ್ನೊಂದು ಕರ್ಪೂರ ಇಟ್ಬಿಡೋಣ ಬೇಕಾರೆ ತಲೆಗೆ ಇಷ್ಟು ಫೋನ್ ಪೇ ದುಡ್ಡು ಅಮ್ಮ ದುಡ್ಡು ಬೇಕಾ ಮಕ್ಕನು ಕ್ಲೀನಾಗಿ ಮುಂದೆ ಬರ್ಲಿ ಫೋಟೋ ಬರ್ಲಿಲ್ವಾ? ನಾಗು ಮಗು ಬರ್ಲಿಲ್ವಾ? ಹೆಚ್ಚಿರು ಮಕ್ಕ ನೋಡಿ ಇಲ್ಲಿ ನನ್ನ ಮಕ್ಕ ಸೂಪರ್ ಅಮ್ಮ ಎಲ್ಲಾರ್ಗೂ ಸೇರಿಸಿಡ್ರು ಬೇಗ ಬೇಗ ಫೈನಲಿ ಬುಜ್ಜಿ ನೇಮ್ ರಿವೀಲ್ ಮಾಡೋ ಟೈಮ್ ಬಂತು. ಬುಜ್ಜಿ ನೇಮ್ ಬಂದು ಅದ್ವಿಕ್ಸಿ ಅಂತ. ಯಾರೆಲ್ಲ ಮುಂಚೆನೇ ಗೆಸ್ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಹೇಗಿದೆ ಹೆಸರು ಅಂತಲೂ ಹೇಳಿ. ಮುಂಚೆನೇ ಪ್ಲ್ಯಾನ್ ಮಾಡಿದ್ವಿ. ಇಂದ ಬಂದಾಗ ತುಂಬ ಜನ ನನಗೆ ಅದ್ವಿಕ್ ಅನ್ನೋ ನೇಮ್ನ ಕಮೆಂಟ್ ಮಾಡಿದ್ರು ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಪ್ರತಿಯೊಂದಲ್ಲೂ ನಮಗೆ ಚೆನ್ನಾಗಿ ಅನ್ನಿಸ್ತು, ಚೆನ್ನಾಗಿದೆ ನೇಮು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದನ್ನೇ ಡಿಸೈಡ್ ಮಾಡಿ ಇಟ್ವಿ. ಆ್ಯಂಡ್ ಇವಾಗ ಫೈನಲಿ ನೇಮೆಲ್ಲ ರಿವೀಲ್ ಮಾಡಿದ್ಮೇಲೆ ಬಂದವರೆಲ್ಲ ಮಾತಾಡ್ಸೋಕ್ಕೆ ಬಂದಿದ್ದರು. ತುಂಬ ಖುಷಿ ಆಯಿತು. ಎಲ್ಲರೂ ಕರೆದಿದ್ದಕ್ಕೆ ಅಷ್ಟು ದೂರದಿಂದೆಲ್ಲ ಬಂದು ಪಾಪುಗೆ ಆಶೀರ್ವಾದ ಮಾಡಿದ್ದು. ತುಂಬ ಚೆನ್ನಾಗಿ ಫಂಕ್ಷನ್ ಎಲ್ಲ ಮುಗೀತು ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಏನಂದರೆ ಫೋಟೋಸು ಎಲ್ಲ ಸರಿಯಾಗಿ ಇಟ್ಕೊಳಕ್ಕಾಗಿಲ್ಲ, ಅದೇ ಬೇಜಾರಾಯಿತು. ಫೋಟೋಗ್ರಾಫರ್ ಸರಿಯಾಗಿ ಕೈ ಕೊಟ್ಟರು ನಮಗೆ. ಅದೆಲ್ಲ ಆದಮೇಲೆ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಫ್ಯಾಮಿಲಿ ಜೊತೆ ಮೊಬೈಲಲ್ಲೇ ಫೋಟೋಸ್ ಎಲ್ಲ ಇಟ್ಕೊತಾ ಇದ್ವಿ. ಆ್ಯಂಡ್ ನಮ್ಮ ಡ್ರೆಸ್ ಹೇಗಿದೆ ಅಂತ ಹೇಳಿ ಹಾಗೆ ಬುಜ್ಜಿ ಬೇಬಿ ಅಂತೂ ಸಿಕ್ಕಾಪಟ್ಟೆ ಅಳ್ತಾನೇ ಇದ್ದರು. ಏನಾದರೂ ಒಂದು ಕೊಟ್ಟು ಸಮಾಧಾನ ಮಾಡಿ ಫೋಟೋಸ್ ಎಲ್ಲ ಇಟ್ಕೊಳ್ಬೇಕಾಗಿತ್ತು. ನನ್ನ ಸ್ಯಾರಿ ಮ್ಯಾಚಿಂಗಿಗೆ ಅವರಿಗೆ ನಾನು ಶರ್ಟ್ ಪೀಸ್ನ ತೊಗೊಂಡು 3 ಜನಕ್ಕೂ ಇಲ್ಲೇ ನಮ್ಮ ಮನೆ ಹತ್ರ ಇರೋ ಟೈಲರ್ ಹತ್ರ ಕೊಟ್ಟು ಸ್ಟಿಚ್ ಮಾಡಿಸಿದ್ದೆ. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ದರು ಎಲ್ಲರೂ. ಆ್ಯಂಡ್ ಬಂದವರೆಲ್ಲನೂ ಅಷ್ಟೇ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಇವ್ರು ಬಂದು ನವ್ಯ, ನನ್ನ ಬ್ಲೌಸ್ ಎಲ್ಲ ಇವರೇ ಸ್ಟಿಚ್ ಮಾಡಿಕೊಡೋದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಡ್ತಾರೆ, ನಮ್ಮ ಮನೆ ಹತ್ರನೇ ಇರೋದು. ಆ್ಯಂಡ್ ಇಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಜ್ಜಿ ಫ್ಯಾಮಿಲಿ ಇದೆಲ್ಲ, ಅಂದರೆ ಅವ್ರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳೆಲ್ಲ ನಿಂತ್ಕೊಂಡು ತುಂಬ ದಿನ ಆದಮೇಲೆ ಎಲ್ಲ ಒಟ್ಟಿಗೆ ಸೇರಿದ್ರು ಅಂತ ಹೇಳ್ಬಿಟ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೊಗೊತಾ ಇದ್ರು. ಹಾಗೆ ಬುಜ್ಜಿ ಬೇಬಿನಂತೂ ಕಂಟ್ರೋಲ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ತುಂಬ ಕ್ರ್ಯಾಂಕಿಯಾಗಿ ಹೋಗ್ಬಿಟ್ಟಿದ್ರು ಅವರಂತೂ. ಅಳ್ತಾನೇ ಇದ್ದರು, ಸಮಾಧಾನ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಆ್ಯಂಡ್ ಬಂದವರೆಲ್ಲ ಮಗುನ ನೋಡೋಕ್ಕೆ ಆಗಿಲ್ಲ, ಬಿಕಾಸ್ ಮಲ್ಕೊಂಡ್ಬಿಡ್ತಿದ್ರು ಅವರು. ಹಾಗೆ ನಮ್ಮ ಮೈದ್ನ ಬುಜ್ಜಿ ಬೇಬಿಗೋಸ್ಕರ ಕೇಕ್ ತೊಗೊಂಡು ಬಂದಿದ್ರು, ಅವ್ರನ್ನ ನೇಮ್ ಬರೆಸಿ. ಇವಾಗ ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ಅವರಂತೂ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು. ನಾವೇ ಕರೆದು ನಿಲ್ಲಿಸ್ಕೊಂಡಿದ್ದಾಯಿತು. ಇದು ಒಂದೇ ಟೈಮ್ ಬಂದಿದ್ದವರು, ಮತ್ತು ಬಾಕಿ ಟೈಮಲ್ಲೆಲ್ಲ ಫುಲ್ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ರು ಬಂದವ್ರನ್ನೆಲ್ಲ ವಿಚಾರಿಸೋದ್ರಲ್ಲಿ. ಇವಾಗ ಕೇಕೆಲ್ಲ ಕಟ್ ಮಾಡಿಬಿಟ್ಟು ಬಂದವರಿಗೆಲ್ಲ ಕೇಕೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬುಜ್ಜಿ ಬೇಬಿನ ಮಲಗಿಸ್ಬಿಟ್ವಿ. ಇಲ್ಲಾಂದರೆ ಅಳ್ತಾನೇ ಇರ್ತಾನೆ ಹಾಗಾಗಿ. ಆ್ಯಂಡ್ ಚಿರು ಅಂತೂ ಕೇಕ್ ಕೊಡ್ತಾರೆ ಅಂದಿದ ತಕ್ಷಣ ನನಗೆ ಫಸ್ಟ್ ಕೊಡಿ ಅಂತ ಬಂದುಬಿಟ್ಟಿದ್ರು. ಆ್ಯಂಡ್ ಕೇಕೆಲ್ಲ ಕೊಟ್ಟಿದ್ದಾದಮೇಲೆ ಫೈನಲಾಗಿ ನನ್ನ ತಮ್ಮನ ಫ್ರೆಂಡ್ಸ್ ಕೂಡ ಎಲ್ಲರೂ ಬಂದಿದ್ದರು. ಇದೊಂದು ಅವ್ರ ಗ್ಯಾಂಗು. ಆ್ಯಂಡ್ ಎಲ್ಲರೂ ಕೇಳ್ತಾಯಿದ್ರು, ಅಕ್ಕ ಯೂಟ್ಯೂಬಲ್ಲಿ ನಮ್ಮನ್ನು ಹಾಕ್ತೀರಾ ಅಂತ ಹೇಳಿಬಿಟ್ಟು. ತುಂಬ ಜನ ಚೆನ್ನಾಗಿ ಮಾತಾಡಿಸ್ತಾರೆ ಆ್ಯಂಡ್ ತುಂಬ ಜನ ಸಬ್ಸ್ಕ್ರೈಬರ್ ಎಲ್ಲ ಆಗಿದ್ದಾರೆ. ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗೀತು. ಆ್ಯಂಡ್ ಇವಾಗ ಎಲ್ಲರೂ ಊಟಕ್ಕೆ ಹೋದರು. ನನಗೆ ಅಕ್ಕಿ ಪಾಯಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಆ್ಯಂಡ್ ನಮ್ಮ ಶಿವಣ್ಣ ತುಂಬ ಚೆನ್ನಾಗಿ ಅಕ್ಕಿ ಪಾಯಸ ಎಲ್ಲ ಮಾಡ್ತಾರೆ, ಹಾಗಾಗಿ ಹೇಳಿ ಮಾಡಿಸಿದ್ವಿ. ಇವಾಗ ಫೈನಲಾಗಿ ಎಲ್ಲರೂ ಊಟಕ್ಕೂ ಕೂತ್ಕೊಂಡಿದ್ದಾರೆ. ನಾನ್ ವೆಜ್ ಅಂತ ಅಂದಾಗ ಚಿಕನ್ ಗ್ರೇವಿ ಮಾಡಿಸಿದ್ವಿ. ಆ್ಯಂಡ್ ಬಿರಿಯಾನಿ, ಮಟನ್ ಸಾಂಬಾರು, ರಸಮ್ಮು, ವೈಟ್ ರೈಸು, ಮುದ್ದೆ ಆ ಥರದ್ದು ಆ್ಯಂಡ್ ಸಲಾಡು ಆ ಥರ ಇತ್ತು. ಆ್ಯಂಡ್ ಬಂದವರೆಲ್ಲ ತುಂಬ ಚೆನ್ನಾಗಿತ್ತು ಊಟ ಅಂತ ಹೇಳಿದ್ರು. ನಮ್ಮ ಹಸ್ಬೆಂಡ್ ಫ್ರೆಂಡ್ಗಳು ಬಂದಿದ್ದರು. ಇವ್ರು ನನಗೂ ಫ್ರೆಂಡ್ ಅಂದರೆ ಅಣ್ಣಂದರು, ಬಿಕಾಸ್ ಎಲ್ಲ ಒಂದೇ ಕಾಲೇಜೆಲ್ಲ ಓದಿದ್ದು ಹಾಗಾಗಿ. ಆ್ಯಂಡ್ ನನಗಂತೂ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಹಾಗಾಗಿ ಫಸ್ಟು ನಾನು ಬುಜ್ಜಿ ಬೇಬಿ ಮಲ್ಕೊಂಡಿದ್ರಲ್ಲ ಅಂತ ಹೇಳ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಊಟ ಎಲ್ಲ ಮಾಡಿಕೊಂಡು ಬಂದಮೇಲೆ ಹೆಣ್ಮಕ್ಳಿಗೆಲ್ಲ ರಿಟರ್ನ್ ಗಿಫ್ಟ್ಸ್ ಪ್ಲ್ಯಾನ್ ಮಾಡಿದ್ನ, ಅದನ್ನು
ಕೊಟ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ ಕೊಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬಿಕಾಸ್ ಎಲ್ಲ ಊಟ ಮಾಡ್ಕೊಂಡು ಹಾಗೆ ಹೋಗ್ಬಿಡ್ತಾರೆ ಆಮೇಲೆ ಅಂತ ಹೇಳಿ ಎಲ್ಲ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಬಂದವರಿಗೆಲ್ಲ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಫಂಕ್ಷನ್ ಎಲ್ಲ ಮುಗೀತು. 1 ಮಂತಿಂದ ಪ್ಲ್ಯಾನ್ ಮಾಡಿದ್ದು 1 ದಿನದಲ್ಲಿ ಮುಗ್ದೇ ಹೋಯ್ತು. ಆ್ಯಂಡ್ ಇವಾಗೆಲ್ಲ ವಾಪಸ್ ಹೋಗ್ಬಿಡ್ತಾರೆ. ಅದೇ ಬೇಜಾರಾಗ್ತಾ ಇತ್ತು. ಬಿಕಾಸ್ ಆಲ್ಮೋಸ್ಟ್ ಎಲ್ಲರೂ ಬಂದು ಮಾತಾಡಿಸ್ಕೊಂಡು ಊಟ ಎಲ್ಲ ಮಾಡ್ಕೊಂಡು ರೆಡಿ ಆಗಿಬಿಟ್ಟಿದ್ರು ಹೊರಡೋಕ್ಕೇನೆ. ಆ್ಯಂಡ್ ನಮ್ಮ ಅಣ್ಣ, ಅತ್ತಿಗೆ, ಊರಿಂದ ಭದ್ರಾವತಿಯಿಂದ ಬಂದವರೆಲ್ಲ ಊಟ ಮಾಡಿಕೊಂಡು ಹೊರಟ್ಬಿಟ್ರು. ಬಿಕಾಸ್ ಅವರು ಮತ್ತೆ ಟ್ರೈನಿಂಗ್ಗೆ ಊರಿಗೆ ಹೋಗಬೇಕಾಗಿತ್ತು ಹಾಗಾಗಿ. ಆ್ಯಂಡ್ ಇವಾಗ ಅಣ್ಣ, ಅತ್ತಿಗೆ, ಅವ್ರ ಮಕ್ಕಳು ಕೂಡ ಹೊರಟಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಆ್ಯಂಡ್ ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಆ್ಯಂಡ್ ಹೀಗಿತ್ತು ಬುಜ್ಜಿ ಬೇಬಿ ನಾಮಕರಣ. ನಿಮ್ಗೆ ಹೇಗೆ ಅನ್ನಿಸ್ತು? ಆ್ಯಂಡ್ ಈ ವಿಡಿಯೋ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅಂದ್ಕೊತೀನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಫೈನಲಿ ಬುಜ್ಜಿ ಬೇಬಿ ನಾಮಕರಣ ಎಲ್ಲ ಮುಗೀತು. ಆ್ಯಂಡ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದ್ದೆ ನಾನು ಅಂತ ಹೇಳಿ. ನನಗಂತೂ ತುಂಬ ಚೆನ್ನಾಗಿತ್ತು ಈ ಲಿಪ್ಕು. ಆ್ಯಂಡ್ ಈ ಮೇಕಪ್ ಮಾಡಿಕೊಟ್ಟವರು ಮೇಕವರ್ ಬೈ ಶಾಲಿನಿ ಅಂತ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಆ್ಯಂಡ್ ನನಗೆ ಸಿಕ್ಕಾಪಟ್ಟೆ ಸೂಟ್ ಆಯಿತು. ಆ್ಯಂಡ್ ಬಂದವರೆಲ್ಲನೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಸೊ ನೀವು ಕೂಡ ಈ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊತೀನಿ. ಆ್ಯಂಡ್ ಬುಜ್ಜಿ ಬೇಬಿ ಹೆಸರು ಹದ್ವಿಕ್ ಅಂತ. ಸೊ ನಿಮಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.